ಬದಲಾವಣೆ ಜಗದ ನಿಯಮ. ಆಗಾಗ ಬದಲಾವಣೆಗಳಿಗೆ ಒಗ್ಗಿಕೊಳ್ಳಬೇಕು. ಲಾಭ ಬಂದಾಗ ಖುಷಿ ಪಟ್ಟಾಗ ಅದನ್ನ ಲಾಭ ತಗೊಳ್ತೀರಿ, ಬಟ್ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆದಾಗ ಅದನ್ನ ಯಾಕೆ ಕಷ್ಟ ಅನ್ಕೊಳ್ತೀರಿ, ಅದಕ್ಕೆ ಒಗ್ಗಿಸ್ಕೊಳ್ಳಿ ನಿಮ್ಮನ್ನ ನೀವು ಅಂತ ಅವ್ರು ಹೇಳ್ತಾ ಇರೋದು. ಸತೀಶ್ ಸರ್, ಫಸ್ಟ್ ರಿಯಾಕ್ಷನ್ ಸರ್ ಈ ಮೇಜರ್ ಚೇಂಜಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಮೇಜರ್ ಆಗಿ ಚೇಂಜಸ್ ಆಗಿರೋದು ಏಪ್ರಿಲ್ ಅಲ್ಲೇ ಆಗಿದೆ. ಹೌದು, ಮೇ ಅಲ್ಲಿ ಹೌದು, ಆರ್ಥಿಕ ವರ್ಷದಿಂದನೇ ಏನೇ ಚೇಂಜಸ್ ಅಂದ್ರು ಆರ್ಥಿಕ ವರ್ಷದಿಂದನೇ ತೆಗಿತಾ ತರೋದು. ಮತ್ತೆ ಇನ್ನೊಂದು ನಾವು ಆಲ್ರೆಡಿ ನೋಡಿದೀವಿ, ಒಂದು 5 ವರ್ಷದ ಹಿಂದೆಯಿಂದಾನೇ ಬಜೆಟ್ ಜುಲೈಗೆ ಮಂಡಿಸ್ತಾ ಇದ್ದಿದ್ದು ಇವಾಗ ಫೆಬ್ರವರಿಗೆ ಬಂದಿದೆ. ಯಾಕಂದ್ರೆ ಅದು ಡಿಲೇ ಆಗೋದ್ರಿಂದನೇ ಬೆನಿಫಿಟ್ಸ್ ಪಾಸ್ ಆಗಲ್ಲ ಅಂತ. ಸೊ ಮೊದಲನೇದಾಗಿ ಇನ್ಶೂರೆನ್ಸ್ ಪ್ರೀಮಿಯಂ ಅಲ್ಲಿ ಅದು ಆಲ್ರೆಡಿ ಲಾಸ್ಟ್ GST 2.2 ಏನು ತೊಗೊಂಬಂದ್ರು ಅದರಲ್ಲಿ ಆಲ್ರೆಡಿ GSTನ ತೆಗೆದುಬಿಟ್ಟಿದ್ದಾರೆ. ಸೊ ಪ್ರೀಮಿಯಂ ಈಗ ನೋಡಿದ್ರೆ ನಮಗೆ ಸಾಕಷ್ಟು ಪ್ರೀಮಿಯಮ್ಸ್ ತಗೊಳ್ಳೋರ ಸಂಖ್ಯೆ ಜಾಸ್ತಿ ಆಗಿದೆ. ಓಕೆ, ಸೊ ಯಾಕೆ ಈ ಮೇಯಿಂದ IRDA ಕೂಡ ಏನು ಅಪ್ರೂವ್ ಮಾಡಿದೆ GST. ಈಗ GST ಮುಂಚೆ ಕಲೆಕ್ಟ್ ಮಾಡ್ತಾ ಇದ್ರು, ಈಗ ಏನಾಗ್ತಾ ಇದೆ GST ಹೊರೆ ಬೀಳ್ತಾ ಇಲ್ಲ, ಕನ್ಸ್ಯೂಮರ್ಸ್ ಮೇಲೆ ಬೀಳ್ತಾ ಇಲ್ಲ, ಯಾರು ಪಾಲಿಸಿ ತಗೋತಾ ಇದ್ದಾರೆ. ಸೊ ಹಾಗಾಗಿ ಈಗ ಮುಂಚೆ 118 ರೂಪಾಯಿ ಕೊಡ್ತಿದ್ದವರು ಈಗ 100 ರೂಪಾಯಿ ಕೊಡ್ತಾ ಇದ್ದಾರೆ. 18% GST ಇದೆ. ಬಟ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಇನ್ಶೂರೆನ್ಸ್ ಕಂಪನಿಗಳು ಏನು ಇನ್ಪುಟ್ನ ಕ್ಲೈಮ್ ಮಾಡ್ತಾ ಇದ್ರು, GST ಬಂದಿದ್ದೇ ನಮಗೆ ಒಂದು ನೇಷನ್ ಒನ್ ಟ್ಯಾಕ್ಸ್ ಅಂತ ಹೇಳಿ, ಮತ್ತು ITC ಅನ್ನೋದು ಡಬಲ್ ಟ್ಯಾಕ್ಸೇಷನ್ ಆಗಬಾರ್ದು ಅಂತ ಹೇಳಿ ಒಂದು ತಂದಿದ್ದು GSTನ. ಸೊ ಈಗ ಯಾವಾಗ ಅವ್ರು ಔಟ್ಪುಟ್ ಇತ್ತು, ಇನ್ಪುಟ್ನ ಕ್ಲೈಮ್ ಮಾಡ್ತಾ ಇದ್ರು, ITC ಅಂತ ನಾವು ಕರಿತೀವಿ, ಅದನ್ನು ಕ್ಲೈಮ್ ಮಾಡ್ತಾ ಇದ್ರು. ಈಗ ಅವ್ರಿಗೆ ITC ಸಿಗದೇ ಇರೋ ಕಾರಣದಿಂದ ಏನು ಬೆನಿಫಿಟ್ ಪಾಸ್ ಆಗಿತ್ತು ಅದು 10ರಿಂದ 15% ಹೆಚ್ಚಳ ಆಗೋ ಸಾಧ್ಯತೆ ಇದೆ. ಸೊ ಯಾರು ಇವಾಗ 50 ಲಕ್ಷಕ್ಕೆ ಇನ್ಶೂರೆನ್ಸ್ ಪ್ರೀಮಿಯಂ ತಗೋತಾ ಇದ್ರು, ಈಗ 1 ಕೋಟಿವರೆಗೂ ತಗೊಳ್ಳೋ ಅಂತ ಪ್ಲಾನ್ ಇದ್ರು. ಯಾಕಂದ್ರೆ GST ಬೆನಿಫಿಟ್ ಇವ್ರಿಗೆ ಪಾಸ್ ಆನ್ ಆಗಿದೆ, ಡೈರೆಕ್ಟಾಗಿ ಪಾಸ್ ಆನ್ ಆಗ್ತಾ ಇತ್ತು. ಈಗ ನಮಗೆ ಯೋಚನೆ ಬಂದಿರೋದು ಏನಂದ್ರೆ, ಈಗ GST ಬೆನಿಫಿಟ್ ಏನೋ ಪಾಸ್ ಆನ್ ಆಯ್ತು, ಬಟ್ ಕಂಪ್ನಿಗಳು ತಂದ ಡೈರೆಕ್ಟ್ ಕಾಸ್ಟ್ ಆಯ್ತು ಇವಾಗ ಅವ್ರಿಗೆ ITC ಸಿಗದೆ ಇರೋದು. ಸೊ ಅವರು ಇವಾಗ ಪ್ರೈಸ್ ನ ರೈಸ್ ಮಾಡೋದಕ್ಕೆ, ಅದು ಇನ್ಶೂರೆನ್ಸ್ ಸೆಕ್ಟರ್ ಅಲ್ಲಿ. ಇನ್ನೊಂದು ಈಗಲೇ ಎಲ್ಲ ಸೆಕೆಂಡ್ ಇದರಲ್ಲಿ ಇನ್ನೊಂದು ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ನಾವು ನೋಡೋದಾದ್ರೆ, ಪಾರ್ಲಿಮೆಂಟ್ ಅಲ್ಲಿ ಕೊಟ್ಟಿರುವಂತ ಡೇಟಾನೇ ನಾ ಹೇಳ್ತೀನಿ. 2022, 23 ಮತ್ತೆ 24, 25ರಲ್ಲಿ 19,000 ಕೋಟಿನ ಕಲೆಕ್ಟ್ ಮಾಡಿದ್ದಾರೆ ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಅಂತ. ಸೊ ನಾವು ಡಿಜಿಟಲ್ ಎಕಾನಮಿನ ಒಂದ್ ಕಡೆ ಸಪೋರ್ಟ್ ಮಾಡ್ತಾ ಬಂದ್ರು, ಮಿನಿಮಮ್ ಮೇಂಟೆನೆನ್ಸ್ ಬ್ಯಾಲೆನ್ಸ್ ಅಲ್ಲಿ 19,000 ಕೋಟಿ, ಇದರಲ್ಲಿ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಸ್ 11,000 ಕೋಟಿನ ಕಲೆಕ್ಟ್ ಮಾಡಿರೋದಿದೆ. ಮತ್ತೆ PSU ಸೆಕ್ಟರ್ಸ್ ಅಲ್ಲಿ 8,000 ಕೋಟಿ ಹತ್ರ ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ ಡಿಜಿಟಲ್ ಪೇಮೆಂಟ್ಸ್ ಈಗ ಬ್ಯಾಂಕ್ಸ್ ಏನು ಇವಾಗ ಮತ್ತೆ ಕೆಲವೊಂದು ಬ್ಯಾಂಕ್ಸ್ ಮುಂದೆ ಬಂದಿದೆ, ಇವತ್ತು ಮಿನಿಮಮ್ ಮೇಂಟೆನೆನ್ಸ್ಗೂ ಕೂಡ ನಾವು ಚಾರ್ಜ್ ಮಾಡ್ತೀವಿ ಅಂತ. ಮತ್ತೆ ಎಲ್ಲರೂ ಕ್ಯಾಶ್ಗೆ ಹೋಗೋ ಅಂತ ಅವಶ್ಯಕತೆ ಬೀಳುತ್ತೆ. ನಾವು ಮೇನ್ ಆಗಿ ಬಂದಿದ್ದು ಕ್ಯಾಶ್ ಎಕನಾಮಿನ ಆಕ್ಟಿವಿಟೀಸ್ನ ಕಡಿಮೆ ಮಾಡಿ ನಾವು ಮೇನ್ ಮುಖವಾಗಿ ನಾವು ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ಗೆ ಬರಬೇಕು ಅಂತ. ನಾನೊಂದು ಇಂಟ್ರೆಸ್ಟಿಂಗ್ ನಿಮಗೆ ಡೇಟಾ ಕೊಡ್ತೀನಿ. 140 ಕೋಟಿ ಪಾಪ್ಯುಲೇಷನ್ಸಲ್ಲಿ, ಅಕೌಂಟೆಡ್ ಪಾಪ್ಯುಲೇಷನ್ಸಲ್ಲಿ, ಈಗಿನ ಸೆನ್ಸಸ್ಸಲ್ಲಿ ನಮಗೆ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಸ್ ಮಾಡ್ತಾ ಇರೋದು ಬಂದೆ 9 ಕೋಟಿ, ಅರೌಂಡ್ 9+ crores. ಅದರಲ್ಲಿ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಾ ಇರೋದು ಬಂದು 5 ಕೋಟಿ, 5+, 140ಇಂದ 5 ಕೋಟಿ. ಆದರೆ ಮಾತಾಡೋರು ಇನ್ನು ಮಿಕ್ಕಿದ್ದವ್ರೆ, ಟ್ಯಾಕ್ಸ್ ಪೇ ಮಾಡ್ತಾ ಇರೋರಿಲ್ಲ. ನಮಗೆ ಮೊದಲು ಅರ್ಥ ಆಗ್ಬೇಕಾದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಂದರೆ ನನ್ನ ಕೈಯಿಂದ ಕಟ್ಟೋವಂಥದ್ದು, ಅದು ಪೇನ್ಫುಲ್ಲೇ, ಹೌದಲ್ವಾ? ಸೊ ಅದು 30% ಸ್ಲ್ಯಾಬ್ ಇದೆ, ಇನ್ಕಮ್ ಟ್ಯಾಕ್ಸ್ ನ್ಯೂ ರಿಜಿಮ್ ಇದೆ, ಓಲ್ಡ್ ರಿಜಿಮ್ ಇದೆ. ನಾನು ಹೇಳ್ತಿರೋ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಗೌರ್ಮೆಂಟ್ ಬಜೆಟಲ್ಲಿ ಕೂಡ ನಮ್ಮ ಇನ್ಕಮ್ ಟ್ಯಾಕ್ಸ್ ಆದಾಯ ಎಲ್ಲಿಂದ ಬರುತ್ತೆ ಅನ್ನೋದನ್ನ ನೋಡೋದಾದರೆ 21% ಇನ್ಕಮ್ ಟ್ಯಾಕ್ಸಿಂದ ಬರುತ್ತೆ, ಇನ್ನು 15% GSTಯಿಂದ ಬರ್ತಾ ಇದೆ. ಇಲ್ಲಿ ಪಾಯಿಂಟ್ ಇರೋದು ನೋಡಿ, ಇನ್ಕಮ್ ಟ್ಯಾಕ್ಸ್ ಕಟ್ಟೋದೇ ಕಡಿಮೆ ಜನ, ಆದರೆ ಅದರದ್ದು ರೆವೆನ್ಯೂ ಎಸ್ಟಿಮೇಟೆಡ್ ಬಂದು 21%. ಆದರೆ ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನು ಒಂದೊಂದು ವಸ್ತುಗಳನ್ನು ಕೊಂಡುಕೊಳ್ತಾನೆ, ಪ್ರತಿಯೊಂದು ಸರ್ವಿಸಸ್ನ ಅವೈಲ್ ಮಾಡ್ತಾರೆ, ಅದ್ರ ಮೇಲೆ ಟ್ಯಾಕ್ಸ್ ಬಿದ್ದೇ ಬೀಳುತ್ತೆ. GST ಈಗ ವಾಟರ್ ಬಾಟಲ್ ತೊಗೊಂಡಿದ್ದೀವಿ ಅಂದ್ರೂ ಬರುತ್ತೆ, ಅದ್ರ ಕಲೆಕ್ಷನ್ ಬಂದು 15% ಇದೆ. ಸೊ ಗೌರ್ಮೆಂಟ್ ಈ ಯಾವುದೇ ಚೇಂಜಸ್ ತಂದರೂ ಮೂಲ ಉದ್ದೇಶ ಏನಂದರೆ, ಜನರಿಗೆ ಹೊಸ ತೆರಿಗೆಯನ್ನು ವಿಧಿಸೋದಲ್ಲ, ತೆರಿಗೆಯಿಂದ ಹೊಸ ತೆರಿಗೆ ಪದ್ಧತಿ ಒಳಗಡೆ ತರಬೇಕಾಗಿರೋದಂಥದ್ದು ಇಂಪಾರ್ಟೆಂಟ್ ಇದೆ. ಸೊ ಅದು ಚೇಂಜಸ್ಗೋಸ್ಕರ ಈ ಚೇಂಜಸ್ ಅನಿವಾರ್ಯತೆ ಇದೆ. ಚಂದ್ರೇಗೌಡ ಸರ್, ಈಗ ವಿಮೆಗೆ ಸಂಬಂಧಪಟ್ಟಂತೆ ಚೇಂಜಸ್ ಏನೋ ಆಯ್ತು, ಬಟ್ ಜನಸಾಮಾನ್ಯರು ಹೆಂಗೆ ಪ್ಲಾನಿಂಗ್ ಗಳನ್ನ ಮಾಡ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಅಂತೀರಿ? ಈ ಬದಲಾವಣೆಗೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟೇಜ್ ಸರ್? 5 to 10% ಹೈಕ್ ಆಗಿರೋದು ಈಗ ಒಂದೊಂದು ಸಂಸ್ಥೆಯವರು ಅವ್ರದೇ ಆದ, ಈಗ GST ಅನ್ನೋದು ಅದು ಗವರ್ನಮೆಂಟ್ಗೆ ಸೇರ್ತಕ್ಕಂಥದ್ದು.
ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್ ಅಂತೇಳಿ. ಆದರೂ 18%ನ ಈಗ GSTಯನ್ನು ಜಾರಿಗೆ ತಂದಿದ್ದು ಕೂಡ ಇದೆ ಕೇಂದ್ರ ಸರ್ಕಾರ. ಓಕೆ. ಇದು ಕೂಡ ಹೋರಾಟದ ನಡುವೆ ಹಲವಾರು ಸಂಘ ಸಂಸ್ಥೆಗಳು ಹೋರಾಟದ ನಡುವೆ ಈ ಒಂದು GSTಯನ್ನು ಈಗ ತಾನೇ ಸೆಪ್ಟೆಂಬರ್ 2025ರಲ್ಲಿ ಅದರಲ್ಲೂ ಕೂಡ ನಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ವಿ. ಸೊ ಈ GSTಯನ್ನು ಹೋರಾಟದ ಹಲವಾರು ಸಂಘ ಸಂಸ್ಥೆಗಳು ನಮ್ಮ ಹಣಕ್ಕೆ, ನಮ್ಮ ಉಳಿತಾಯ ಹಣಕ್ಕೆ ನಮಗೆ ತೆರಿಗೆಯನ್ನು ವಿಧಿಸ್ತಾ ಇದ್ದೀರಿ ಅನ್ನೋ ಒಂದು ಕಾರಣಕ್ಕೆ ದೇಶವ್ಯಾಪಿ ಹೆಚ್ಚು ಭಾರಿ ಹೋರಾಟದ ನಡೆದಿಂದ ಇವತ್ತು ಅದೇ ಯಾರು ಇವತ್ತು GSTಯನ್ನು ತಂದಿದ್ರು, ಯಾವ ಸರ್ಕಾರ GST ತಂದಿದ್ದು, ಅದೇ ಸರ್ಕಾರ ಸೆಪ್ಟೆಂಬರ್ 2025ರಲ್ಲಿ GSTಯನ್ನು ವಾಪಸ್ ತಗೊಳ್ತು. ಆದರೆ ಈಗ ಖಾಸಗಿ ಸಂಸ್ಥೆಗಳು ಏನಾಗಿದೆ ಅಂದರೆ GST ಒಂದು ಕಡೆ ಕಡಿಮೆ ಆದರೆ ಅದನ್ನೇ ಬಂಡವಾಳವಾಗಿ ಖಾಸಗಿ ವಿಮಾ ಸಂಸ್ಥೆಗಳು ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಪ್ರೀಮಿಯಂನ ಅವರದೇ ಆದಂಥ ಸಿಸ್ಟಮ್ನಲ್ಲಿ ಪ್ರೀಮಿಯಂನ ಹೆಚ್ಚಳ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗ್ತದೆ, ಜನಸಾಮಾನ್ಯ ಮೇಲೆ ಆ ಪ್ರೀಮಿಯಂನ ಹೊರೆ ಬೀಳುತ್ತೆ. ಈಗ IRD ಇನ್ಶೂರೆನ್ಸ್ ರೆಗ್ಯುಲೇಷನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತಿದೆ. ಬಟ್ ಅದೇ ಹೇಳುತ್ತೆ, ನೀವು ಈಗ ನೋಡಿ LIC ಅವರು ಪ್ರೀಮಿಯಂ ಇಷ್ಟು ಮಾಡಿದರೆ ನೀವು ಅಷ್ಟೇ ಮಾಡಿ ಅಂತೇಳಿ ರೂಲ್ಸ್ ಏನು ಇರೋದಿಲ್ಲ. ಅವ್ರದ್ದೇ ಆದ ಖರ್ಚು ವೆಚ್ಚ ಬೇರೆ ಇರುತ್ತೆ, ಇವ್ರದ್ದೇ ಆದ ಖರ್ಚು ವೆಚ್ಚ ಬೇರೆ ಇರುತ್ತೆ. ಈ ನಿಟ್ಟಿನಲ್ಲಿ ಖಾಸಗಿ ವಿಮಾ ಕಂಪನಿಗಳು ಒಂದು ರೀತಿ ಪ್ರೀಮಿಯಂ ಆದರೆ ಸಾರ್ವಜನಿಕ ಇನ್ಶೂರೆನ್ಸ್ ಕಂಪನಿಗಳು ಒಂದು ರೀತಿ ಪ್ರೀಮಿಯಮ್ಸ್ ಇರುತ್ತೆ. ಹಿಂಗಾಗಿ ಜನಸಾಮಾನ್ಯರಿಗೆ ಪ್ರೀಮಿಯಂ ಹೊರೆ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ.